ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಪ್ರತಿಭಟನೆ ನಿಲ್ತಾ ಇಲ್ಲ. ರೈತರ ಪ್ರತಿಭಟನೆಗೆ ಕೊನೆಗೂ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸಂಧಾನಕ್ಕೆ ಖುದ್ದು ಸಚಿವರೇ ಆಗಮಿಸಿದ್ದಾರೆ. ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಪ್ರತಿಭಟನೆ ನಿಲ್ತಾ ಇಲ್ಲ. ರೈತರ ಪ್ರತಿಭಟನೆಗೆ ಇದೀಗ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡ. ಸಂಧಾನಕ್ಕೆ ಖುದ್ದು ಸಕ್ಕರೆ ಸಚಿವರೇ ಭೇಟಿಯನ್ನ ನೀಡಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಭೇಟಿಯನ್ನ ನೀಡಿದ್ದಾರೆ. ಪ್ರತಿಭಟನಾ ನಿರತ ರೈತರ ಮನವೊಲಿಸಲು ಸಚಿವರು ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಸಾಕಷ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ. 2 ದಿನ ಗಡುವನ್ನ ಕೇಳಿದ್ದಾರೆ ಸಕ್ಕರೆ ಸಚಿವ. 2 ದಿನ ನಮಗೆ ಕಾಲಾವಕಾಶ ಕೊಡಿ, ಈಗಲೇ ಬೆಲೆಯನ್ನ ಘೋಷಿಸಿ ಎಂದು ರೈತರು ಆ ಸಂದರ್ಭದಲ್ಲಿ ಕಿರ್ಚಿಕೊಂಡಿದ್ದಾರೆ. ರೈತರ ಆಕ್ರೋಶ, ಸಿಟ್ಟು ಇಡೀ ದೇಶಕ್ಕೆ ಗೊತ್ತಾಗಿದೆ ಎಂದಿದ್ದಾರೆ ಸಚಿವರು. ಈಗಾಗಲೇ ಸಾಕಷ್ಟು ದಿನಗಳಿಂದಲೂ ಕೂಡ ರೈತರು ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಏನು ಕಬ್ಬು ಬೆಳೆ ಇದೆ, ಅದಕ್ಕೆ ಒಂದು ಬೆಂಬಲ ಬೆಲೆ ನಿಗದಿಯನ್ನ ಮಾಡಬೇಕು ಅಂತ ರೈತರು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಆದಷ್ಟು ಬೇಗ ನಮ್ಮ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನ ನೀಡಬೇಕು, ಕನಿಷ್ಠ 3,500 ರೂಪಾಯಿ ಬೆಂಬಲ ಬೆಲೆಯನ್ನಾದ್ರೂ ನೀಡಬೇಕು ಅಂತ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಇದೀಗ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಿದ್ದಾರೆ ರೈತರು ಅಂತಾನೆ ಹೇಳಬಹುದು. ಇದೀಗ ಏನು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಗುರ್ಲಾಪುರ ಕ್ರಾಸ್ನಲ್ಲಿ, ಅಂತಹ ಸಂದರ್ಭದಲ್ಲಿ ಅಲ್ಲಿಗೆ ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರು ಬಂದಿದ್ದಾರೆ. ಬಂದು ಅಲ್ಲಿ ರೈತರ ಮನವೊಲಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅಂದ್ರೆ ರೈತರಿಗೆ ಸಾಕಷ್ಟು ಸಮಸ್ಯೆಗಳಿವೆ, 1-2 ಹೇಳ್ತಾ ಹೋದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಅಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬೆಳೆಯನ್ನ ಬೆಳೆದಿರ್ತಾರೆ. ಆದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ಅವರು ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹೆಂಡತಿ ಮಕ್ಕಳನ್ನ ಯಾವ ರೀತಿ ಸಾಕೋದು ಅನ್ನೋದು ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತ ಅಂದ್ರೆ ಬೆಳೆನೇ ನಂಬ್ಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಒಂದ್ ಕಡೆ ಬೆಳೆ ನಾಶ ಆಗ್ತಾ ಇದೆ, ಮತ್ತೊಂದ್ ಕಡೆ ರೈತರಿಗೆ ಒಂದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ರೈತರು ಈಗಾಗಲೇ ನೇಣಿಗೆ ಶರಣಾಗಿ ಸಾಕಷ್ಟು ಆತ್ಮಹತ್ಯೆಗಳನ್ನ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಅಂದ್ರೆ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ರು ಕೂಡ ಸರ್ಕಾರ ಯಾವುದೇ ರೀತಿ ತೀರ್ಮಾನವನ್ನ ಕೈಗೊಳ್ತಾ ಇಲ್ಲ. ಜೊತೆಗೆ ರೈತರಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ರೈತರು ಈಗಾಗಲೇ ಹಲವಾರು ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ರೈತರು ಈಗಾಗಲೇ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲು ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಸರ್ಕಾರ ಏನ್ ಮಾಡ್ತಾ ಇದೆ, ಸರ್ಕಾರ ಯಾಕೆ ಕಣ್ಣು ಮುಚ್ಚಿಕೊಂಡು ಕುಳಿತಿದೆ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂತದ್ದು. ಅಂದ್ರೆ ನಾವು ರೈತ ಪರ ಸರ್ಕಾರ, ಯಾವಾಗ್ಲೂ ಕೂಡ ರೈತರ ಪರವಾಗಿ ಇರ್ತೀವಿ ಅಂತ ಭಾಷಣ ಬಿಗಿದಿದ್ದಂತಹ ಸರ್ಕಾರ ಈಗ ಏನ್ ಮಾಡ್ತಾ ಇದೆ ಅನ್ನುವ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು. ಇದೀಗ ಗುರ್ಲಾಪುರ ಕ್ರಾಸ್ ನಲ್ಲಿ ಏನು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು, ಸಾಕಷ್ಟು ರೈತರು ಇದರಲ್ಲಿ ಭಾಗಿಯಾಗಿದ್ರು. ಇನ್ನು ನಿನ್ನೆಯಷ್ಟೇ ಗಮನಿಸ್ತಾ ಇದ್ವಿ, ರೈತರ ಪ್ರತಿಭಟನೆಗೆ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಸಾಥನ್ನ ನೀಡಿದ್ರು. ಅಂದ್ರೆ ರೈತರಿಗೆ ಸಹಾಯವನ್ನ ಮಾಡಲೇಬೇಕು, ಅವರಿಗೆ ಏನು ಬೆಳೆ ನಾಶ ಆಗಿದೆ ಅದಕ್ಕೆ ಪರಿಹಾರವನ್ನ ನೀಡಲೇಬೇಕು. ಅದರ ಜೊತೆಗೆ ಏನು ರೈತರು ಬೆಂಬಲ ಬೆಲೆಯನ್ನ ಕೇಳ್ತಾ ಇದ್ದಾರೆ ಅದನ್ನ ಆದಷ್ಟು ಬೇಗ ಘೋಷಣೆಯನ್ನ ಮಾಡಬೇಕು ಅಂತ ಹೇಳಿ ನಿನ್ನೆಯಷ್ಟೇ ವಿದ್ಯಾರ್ಥಿನಿಯರು ಕೂಡ ಈಗಾಗಲೇ ರೈತರ ಬೆಂಬಲಕ್ಕೆ ನಿಂತಿದ್ರು. ಕೆಲವೊಂದಷ್ಟು ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ರೈತರ ಬೆಂಬಲಕ್ಕೆ ನಿಂತಿದ್ರು. ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿರಬಹುದು, ಹಿಂದೂ ಪರ ಸಂಘಟನೆಗಳಿರಬಹುದು, ಹೀಗೆ ಕೆಲವೊಂದಷ್ಟು ಸಂಘಟನೆಗಳು ಕೂಡ ಈಗಾಗಲೇ ರೈತರ ಪರ ನಿಂತು ಈಗಾಗಲೇ ಪ್ರತಿಭಟನೆಗೆ ಸಾಥನ್ನ ಕೂಡ ನೀಡಿದ್ರು. ಪ್ರತಿಭಟನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಬಗ್ಗೋದಿಲ್ಲ, ನಮಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡೋವರೆಗೂ ಕೂಡ ನಾವು ಎಲ್ಲಿಗೂ ಹೋಗೋದಿಲ್ಲ ಅಂತ ರೈತರು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಸ್ತೆ ತಡೆದು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಲ್ಲೇ ಊಟ ಮಾಡ್ತಾ ಇದ್ದಾರೆ, ಅಲ್ಲೇ ಮಲಗ್ತಾ ಇದ್ದಾರೆ. ಆದ್ರೂ ಕೂಡ ಸರ್ಕಾರ ಯಾಕೆ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಎನ್ನುವ ಪ್ರಶ್ನೆ ಎದುರಾಗಿತ್ತು. ಇದೀಗ ರೈತರ ಪ್ರತಿಭಟನೆ ಏನಿದೆ ಅದು ಸರ್ಕಾರಕ್ಕೂ ಕೂಡ ಬಿಸಿ ಮುಟ್ಟಿಸಿದೆ ಅಂತಾನೆ ಹೇಳಬಹುದು. ಯಾಕೆ ಅಂದ್ರೆ ಸಕ್ಕರೆ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ರವರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ರೈತರ ಮನವೊಲಿಸೋ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಅಟ್ಲೀಸ್ಟ್ ನನಗೆ 2 ಡೇಸ್ ಟೈಮ್ ಕೊಡಿ, ನಾನು ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ಅಂತ ಎಲ್ಲೋ ಒಂದ್ ಕಡೆ ಭರವಸೆಯನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಕಾರ್ಖಾನೆಯವ್ರ ಜೊತೆ ನೀವು ನಾಳೊಂದಿನ ಸಮಯ ತಗೋರಿ. ನಾಡ್ದು ಸಾಯಂಕಾಲ 7 ಗಂಟೆ ಮಟ್ಟ ನೀವೇನು ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡ್ಕೊಂಡು ನಮಗೊಂದು ಯೋಗ್ಯ ದರ ನಾನು ಕೇಳಿದ್ದು ಈಗ DC ಅವ್ರು ಘೋಷಣೆ ಮಾಡಿಸಿದ್ದು, ನೀವೇನು ಮಾತಾಡ್ತೀರಿ ಒಂದು ಹಂತಕ್ಕೆ ಬಂದು ಇಲ್ಲೇ ಘೋಷಣೆ ಮಾಡಿದ್ರಿ ಅಂತಂದ್ರೆ ನಾವು ಹೋರಾಟವನ್ನು ಎಲ್ಲರ ನೇತೃತ್ವದೊಳಗೆ ಇಲ್ಲೇ ಸಾರ್ವಜನಿಕವಾಗಿ ಹಿಂತಕ್ಕೊಂತೀವಿ. ಅವರ ಭರವಸೆ ಐತಿ. ಯಾಕಂದ್ರೆ ಇದು
ಈ ಭಾಗದ ಹುಲಿ ಐತೆ, ಅದಕ್ಕಾಗ ಜವಾಬ್ದಾರಿ ಐತೆ. ಯಾಕಂದ್ರೆ ಅವ್ರದ್ದು 100 ಎಕರೆ ಕಬ್ಬು ಐತೆ. ಕಬ್ಬು ಬೆಳಕ್ಕೆ ಎಷ್ಟು ಖರ್ಚು ಬರ್ತೈತಿ ಕೂಡ ಗೊತ್ತೈತಿ. ಕಾರ್ಖಾನೆ ಮಾಲೀಕರು ಕೂಡ 5-6 ವರ್ಷದಿಂದ ಒಂದು 10 ರೂಪಾಯಿ ಸುದ್ದಿ ಹೆಚ್ಚು ಕೊಟ್ಟಿಲ್ಲ ಅನ್ನೋದು ಕೂಡ ಗೊತ್ತೈತಿ. ಅದಕ್ಕಾಗಿ ನಾವು ಬಡ್ಡಿ ಗಂಟ ವಸೂಲಿ ಮಾಡಕ್ಕಾಗಿ ಗುರುಲಾಪುರದಾಗ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ, ನಮ್ಮ ಮುಗುಳು ಕೂಡ ಅಜ್ಜರ ನೇತೃತ್ವದಾಗ ಇವತ್ತು ಹೋರಾಟ ಕುದಿದು ಇವತ್ತು ಮುಗುಳು ಕೂಡ ಅಜ್ಜ ಕೂಡ ಇಲ್ಲಿ ದೇವ್ರ ಭಾಗವಹಿಸೈತೆ. ಅಂದ್ರೆ ಮುಗುಳು ಕೂಡ ಅಜ್ಜ ಕೂಡ ನಾಳೆ ನಾಡ್ದು ಮತ್ತು ಲಕ್ಷಾಂತರ ಸಂಖ್ಯೆ ಒಳಗೆ ಅವ್ರ ನೇತೃತ್ವದಾಗ, ನಮ್ಮ ಅಜ್ಜರ ನೇತೃತ್ವ, ಎಲ್ಲ ಪರಮ ಪೂಜ್ಯರ ಮತ್ತು ನಿಮ್ಮೆಲ್ಲರ ದೇವರ ನೇತೃತ್ವದಾಗ 100% ಸಮಸ್ಯೆ ಬಗ್ಗೆ ಇರ್ತೈತಿ. ಅವ್ರಿಗೆ ಸರ್ಕಾರ ಜೊತೆ ಹೋಗಿ ಕಾರ್ಖಾನೆ ಅವ್ರ ಜೊತೆ ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸಿ ರೈತರನ್ನ ರಕ್ಷಣೆ ಮಾಡೋಕ್ ನಿಮ್ ಪರವಾಗಿ ವಿನಂತಿ ಮಾಡ್ಕೋತ ಅವ್ರ ಗೌರವಪೂರ್ವಕ ತಕ್ಷಣ ಇವತ್ತು ಬೆಂಗಳೂರಿಗೆ ಹೋಗಿ ನಾಳೆ ಬಗೆಹರಿದ್ರು ಬಹಳ ಚಲೋ ಆಗ್ತ. ಲೇಟು ಮಾಡ್ಬೇಡ್ರಿ ಆದಷ್ಟು. ನಮಗ 2 ದಿವಸ ಕಳೆದಕ್ಕಿಂತ ಇಲ್ಲಿ ಲಕ್ಷಾಂತರ ಜನ ಮನಸ್ಸು ನೋಡ್ತೈತೆ. ಇವರೆಲ್ಲ ನಿಮ್ಮ ಹಣಿವಾರನ್ನ, ಸರ್ಕಾರದ ಹಣಿವಾರನ್ನ ಬರೀತಕ್ಕಂಥ ಜನ ತಯಾರಾಗ್ಯಾರ. ಅದಕ್ಕಾಗಿ ಅವಕಾಶ ಕೊಡ್ಬೇಡ್ರಿ. ಈ 2 ವಿಚಾರಗಳನ್ನ ಇಲ್ಲಿ ನಾನು ಬಹಳ ದೀರ್ಘವಾಗಿ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರ ನೀತಿ ನಿರೂಪಣೆ ಮಾಡತಕ್ಕಂಥದ್ದು ಒಂದ್ ಕಡೆ ಇದ್ರೆ, ರಾಜ್ಯ ಸರ್ಕಾರಕ್ಕೂ ಕೂಡ ಲಾಭ ಇದೆ ಅನ್ನತಕ್ಕಂಥ ಮಾತನ್ನ ನಿಮ್ಮ ಚುನ್ನಪ್ಪಣ್ಣ ಅವರು ಪದೇ ಪದೇ ನಿಮಗೆ ಒತ್ತು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈ ವ್ಯವಸ್ಥೆ ನಿರ್ವಹಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ, ರಾಜ್ಯದ ಸಕ್ಕರೆ ಸಚಿವ ನಾನು ಇರಬಹುದು, ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ, ಜಿಲ್ಲಾಧಿಕಾರಿಗಳಿರ್ತಾರೆ, ಅವ್ರ ಮೇಲೆ ಅವಲಂಬಿತರಾಗಿ ನಾನು ಕೆಲಸ ಮಾಡಬೇಕಾಗ್ತದೆ. ಪ್ರಯತ್ನ ಮಾಡಿದ್ದಾರೆ. ಆದ್ರೆ ನಿಮ್ಮ ಅವ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. 200 ರೂಪಾಯಿ ಭಿನ್ನಾಭಿಪ್ರಾಯ ಇದೆ. ಆ 200 ರೂಪಾಯಿ ಭಿನ್ನಾಭಿಪ್ರಾಯ ಬಗೆಹರಿಬೇಕಾದ್ರೆ ನಿಮ್ ಸಹಕಾರ ಬಹಳ ಅವಶ್ಯ ಇದೆ. ಈ ಸಹಕಾರ ನೀವು ಕೊಡ್ತೀರನ್ನತಕ್ಕಂಥ ಆತ್ಮವಿಶ್ವಾಸದಿಂದ ನಾನು ನಿಮ್ ಕಡೆ ಬಂದಿದ್ದೀನಿ. ಎಲ್ಲ ನಿಮ್ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇವತ್ತು ರೈತನ ಕಬ್ಬು ಬೆಳೆದು ಕೆಲವೊಬ್ಬರದು 12 ತಿಂಗಳಾಗಿದೆ, ಕೆಲವೊಬ್ಬರದು 13 ತಿಂಗಳಾಗಿದೆ, ಕೆಲವೊಬ್ಬರದು 14. ಈ ಎಲ್ಲ ಕಬ್ಬು ನುರಿಸಬೇಕಾದಂತ ಜವಾಬ್ದಾರಿ ಕೂಡ ಸರ್ಕಾರ. ಆ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತೇನಾಗಿದೆ ಅಂದ್ರೆ, ನೀವು ಮಾಡ್ತಕ್ಕಂಥ ಹೋರಾಟದಿಂದ ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳನ್ನ ಬಂದ್ ಇಡ್ತಕ್ಕಂಥ ಶಕ್ತಿ ನೀವು ಬೆಳಗಾವಿ ಜಿಲ್ಲೆಯವರು ಸೃಷ್ಟಿ ಮಾಡಿದ್ದೀರಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ. ಇದಿಷ್ಟು ಸಚಿವರು ಹೇಳ್ತಾ ಇರುವಂತಹ ವಿಚಾರ ಆಗಿದೆ. ಅಂದ್ರೆ ಕಬ್ಬಿಗೆ ಒಂದು ಬೆಂಬಲ ಬೆಲೆಯನ್ನ ನಿಗದಿಪಡಿಸಬೇಕು ಅಂತ ಆಗ್ರಹಿಸಿ ರೈತರು ಈಗಾಗಲೇ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ರೈತರ ಮನವೊಲಿಸೋ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ನನಗೆ ಜಸ್ಟ್ 2 ಡೇಸ್ ಟೈಮ್ ಕೊಡಿ, ನಾನು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ತೀನಿ. ಅಂದ್ರೆ ಏನು ಅಧಿಕಾರಿಗಳಿದ್ದಾರೆ, ಅಂದ್ರೆ ಅಧಿಕಾರಿಗಳಿರಬಹುದು, ಜೊತೆಗೆ ಸಿದ್ದರಾಮಯ್ಯನವರು ಇರಬಹುದು, ಎಲ್ಲರ ಜೊತೆ ನಾನು ಮಾತನಾಡಿ ಆದಷ್ಟು ಬೇಗ ನಿಮಗೆ ಪರಿಹಾರವನ್ನ ಕಂಡುಕೊಳ್ತೀನಿ ಅಂತ ಹೇಳಿ ಸಚಿವ ಶಿವಾನಂದ ಪಾಟೀಲ್ ರವರು ರೈತರಿಗೆ ಒಂದು ಭರವಸೆಯನ್ನ ನೀಡಿದ್ದಾರೆ.